ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಯಾವುದು ಅಂದರೆ 2024ರಲ್ಲಿ ರಿಲೀಸ್ ಆಗಿದ್ದ ಔಟ್ ಬ್ರೇಕ್ ಅನ್ನೋ ಒಂದು ಸೂಪರಾದ ಜಾಂಬಿ ಮೂವಿ ಎಕ್ಸ್ಪ್ಲೇನ್ನೇ ಈಗ ನಾವು ನೋಡ್ತಾ ಇರೋದು. ಏನ್ ಬ್ರೋ, ಎಲ್ಲ ಜಾಂಬಿ ಮೂವಿಯಲ್ಲಿ ಇರೋ ಥರನೇ ಇದರಲ್ಲೂ ಇರೋದೇ ಅಲ್ವಾ? ಎಲ್ಲಿಂದಲೋ ಒಂದು ವೈರಸ್ ಬಂದಿರುತ್ತೆ, ಅದರಿಂದ ಜನ ಎಫೆಕ್ಟ್ ಆಗ್ತಾರೆ. ಇನ್ನು ಲಾಸ್ಟಲ್ಲಿ ಎಲ್ಲ ಜನಗಳು ಬದುಕೋದೋ ಇಲ್ಲ ಸಾಯೋದೋ ಆಗುತ್ತೆ ಅಷ್ಟೇ ಅಲ್ವಾ ಬ್ರೋ ಅಂತ ನೀವು ಕೇಳಿದ್ರೆ, ಹೌದು ಸೇಮ್ ಹಂಗೇನೆ, ಆದರೆ ಹಂಗಲ್ಲ. ನಾನು ರೀಸೆಂಟಾಗಿ ನೋಡಿರೋ ಜಾಂಬಿ ಮೂವಿಗಳಲ್ಲಿ ಇದೇನೇ ಒನ್ ಆಫ್ ದ ಬೆಸ್ಟ್ ಮೂವಿ. ಹಂಗಂತ ಹೇಳಿ ಮೂವಿ ಒಂದ್ಲಿಂದ ಹೇಳಿದ್ರೆ ಮೂವಿ ಸ್ಪೈಲ್ ಆಗುವುದರಿಂದ, ಆದರೆ ಒಂದನ್ನು ಮಾತ್ರ ಹೇಳ್ತೀನಿ, ನೀವು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅನ್ನು ಪಕ್ಕ ಯಾರು ಕೂಡ ಗೆಸ್ ಮಾಡೋಕ್ಕೆ ಆಗಲ್ಲ. ಸೊ ಇನ್ನು ಕೂಡ ತಡ ಮಾಡದೆ ಮೂವಿಯನ್ನು ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ಇನ್ಫೆಕ್ಟ್ ಆಗಿರುವ ನಾಯಿಯನ್ನು ಹೋಗಿ ನೋಡಿ ಎಂದು ನಮ್ಮ ಹೀರೋ ಹಾಗೂ ಅವನ ಫ್ರೆಂಡ್ಗೆ ಹೇಳುತ್ತಾರೆ. ಆದ್ದರಿಂದ ಇವರಿಬ್ಬರು ಕೂಡ ಅಲ್ಲಿಗೆ ಹೋಗುತ್ತಾರೆ. ನಿಜಕ್ಕೂ ಇವರಿಬ್ಬರು ಕೂಡ ರೇಂಜರ್ಸ್. ಇನ್ನು ಇವರಿಬ್ಬರು ಕೂಡ ಅಲ್ಲಿಗೆ ಹೋದ ಮೇಲೆ ಆ ಡ್ಯಾಗ್ ಆ ಕಂಟೈನರ್ನ ಒಳಗೆ ಇರುವಂತೆ ಗೊತ್ತಾಗುತ್ತೆ. ಆದ್ದರಿಂದ ಇವನು ನಮ್ಮ ಹೀರೋಗೆ ಗನ್ನನ್ನು ಕೊಟ್ಟು, ಒಂದು ವೇಳೆ ಆ ಡ್ಯಾಗ್ ನನ್ನ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಬಂದರೆ ಅದನ್ನು ಶೂಟ್ ಮಾಡುವೆಂದು ಹೇಳಿ ಅವನ ಕೈಯಲ್ಲಿ ಗನ್ನನ್ನು ಕೊಟ್ಟು ಅವನನ್ನು ಹಿಂದೆನೇ ಇರಿಸಿ ಹೋಗಿ ಅವನು ಡೋರನ್ನು ಓಪನ್ ಮಾಡುತ್ತಾನೆ. ಆ ಡೋರನ್ನು ಓಪನ್ ಮಾಡುತ್ತಿದ್ದಂತೆ ಆ ಡ್ಯಾಗ್ ಒಂದೇ ಬಾರಿ ಅವನ ಮೇಲೆ ನೆಗೆಯುವುದರಿಂದ ಅವನು ಹಿಂದಕ್ಕೆ ಬಿದ್ದು ಹೋಗುತ್ತಾನೆ. ಶೂಟ್ ಮಾಡುವೆಂದು ಅವನು ನಮ್ಮ ಹೀರೋವನ್ನು ಕರೆಯುತ್ತಿದ್ದರೆ, ಅದೇ ಟೈಮ್ಗೆ ನಮ್ಮ ಹೀರೋ ಅದನ್ನು ಶೂಟ್ ಮಾಡುವುದಕ್ಕೆ ನೋಡುತ್ತಾನೆ. ಆಗಲೇ ಆಕಾಶದಲ್ಲಿ ಒಂದು ಹದ್ದು ಕಾಣಿಸುತ್ತೆ. ಅವನು ಅದನ್ನೇ ನೋಡುತ್ತಿದ್ದರೆ ಈ ಕಡೆ ಏನೋ ಆ ಡ್ಯಾಗ್ ಏನೋ ಆ ಹಗ್ಗವನ್ನೇ ಕಟ್ ಮಾಡಿಕೊಂಡು ಬಂದು ಅವನ ಮೇಲೆ ನೆಗೆಯುವುದಕ್ಕೆ ಬಂದಾಗ ನಮ್ಮ ಹೀರೋ ಏನೋ ಆ ಕಡೆ ಈ ಕಡೆ ನೋಡುತ್ತಿದ್ದಾನೆ, ಆದರೆ ಫೈರ್ ಅನ್ನು ಮಾತ್ರ ಮಾಡುತ್ತಿಲ್ಲ. ಆಗಲೇ ಅಲ್ಲಿಗೆ ಇನ್ನೊಬ್ಬ ರೇಂಜರ್ಸ್ ಬಂದು ಅಷ್ಟೊಂದು ದೂರದಿಂದ ಅದಕ್ಕೆ ಫೈರ್ ಮಾಡಿ ಸಾಯಿಸುತ್ತಾನೆ. ಆ ಡ್ಯಾಗ್ ಇವನ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಬಂದಾಗ ಲೈಟ್ ಆಗಿ ಪರಚಿರುತ್ತೆ. ತಕ್ಷಣವೇ ನಮ್ಮ ಹೀರೋ ಎಮರ್ಜೆನ್ಸಿಗೆ ಕಾಲ್ ಮಾಡಿ ಈ ಜಾಗಕ್ಕೆ ಬನ್ನಿ ಎಂದರೆ, ಹೀರೋನ ಫ್ರೆಂಡ್ ಏನೋ ಎಮರ್ಜೆನ್ಸಿ ಏನಿಲ್ಲ, ಅಷ್ಟೊಂದು ದೊಡ್ಡದಾಗಿ ಗಾಯನೂ ಕೂಡ ಆಗಿಲ್ಲವೆಂದು ಅದನ್ನು ಕ್ಯಾನ್ಸಲ್ ಮಾಡಿಸುತ್ತಾನೆ. ಈ ವಾರದಲ್ಲಿ ಈ ರೀತಿ ಆಗಿರುವುದು ಇದು 3ನೇ ಡ್ಯಾಗ್ ಅಂತೆ. ಸೊ ಇಲ್ಲಿ ಏನೋ ಆಗುತ್ತಿದೆ, ಏನೋ ನಡೆಯುತ್ತಿದೆ ಎಂದು, ಅಂದರೆ ಸರಿಯಾದೆಲ್ಲ ನಮ್ಗೆ ಯಾಕೆ, ಸದ್ಯಕ್ಕೆ ಅದನ್ನು ಡಿಸ್ಪೋಸ್ ಮಾಡುವೆಂದು ಅವರಿಬ್ಬರು ಹೋಗುತ್ತಿದ್ದಾರೆ. ಹಾಗೆ ಹೋಗುತ್ತಿರುವಾಗ ಪುನಃ ಮೇಲೆ ಆ ಹದ್ದು ಕಾಣಿಸುವುದರಿಂದ ಏಕ ಗೊತ್ತಿಲ್ಲ, ಕಾಣಿಸಿದ ಪ್ರತಿ ಬಾರಿಯೂ ಕೂಡ ನಮ್ಮ ಹೀರೋ ಅದನ್ನು ಹಾಗೆ ನೋಡುತ್ತಿದ್ದರೆ, ಲೋ ನೀಲ್, ಈಗಾಗಲೇ ಟೈಮ್ ಆಗಿದೆ, ಬಾರೋ ಕಾರನ್ನು ಹೊತ್ತು ಎಂದು ಕರೆದಾಗಲೇ ಆನಂತರವೇ ನಮ್ಮ ಹೀರೋ ಹೋಗಿ ಕಾರನ್ನು ಹೊತ್ತುತ್ತಾನೆ. ಇಷ್ಟಕ್ಕೂ ನಮ್ಮ ಹೀರೋ ಇಷ್ಟೊಂದು ಚಿಂತೆಯಿಂದ ಇರುವುದು ಏಕೆ ಎಂದರೆ, ಈಗ ರೀಸೆಂಟ್ ಆಗಿ 2 ತಿಂಗಳ ಹಿಂದೆ ನಮ್ಮ ಹೀರೋನ ಮಗ ತಪ್ಪಿಸಿಕೊಂಡಿದ್ದಾನೆ. ಇಷ್ಟಕ್ಕೂ ಅವನು ತಪ್ಪಿಸಿಕೊಂಡಿದ್ದಾನೋ ಇಲ್ಲ ಸತ್ತು ಹೋಗಿದ್ದಾನೋ ಎಂದು ಏನು ಕೂಡ ಗೊತ್ತಿಲ್ಲ. ನೋಡು ಮಚ್ಚ, ನಾವು ಕೂಡ ನಿನ್ನ ಮಗನಿಗಾಗಿ ತುಂಬಾನೇ ಹುಡುಕಿದ್ದೀವಿ. ಖಂಡಿತವಾಗಿ ಅವನೇ ಯಾವತ್ತಾದರೂ ಒಂದು ದಿನ ಹಿಂತಿರುಗಿ ಬರುತ್ತಾನೆ. ನೀನು ಅದನ್ನೇ ನೆನೆಸಿಕೊಂಡು ಇಷ್ಟೊಂದು ಚಿಂತೆಯಿಂದ ಇರಬೇಡವೆಂದು ಅದನ್ನು ಮರೆತು ಸ್ವಲ್ಪ ಹೊರಗಡೆ ಬಾ. ಹಂಗಂತ ಹೇಳಿ ಅಷ್ಟೊಂದು ಕಷ್ಟಪಟ್ಟು ನೀನು ಕೆಲಸಕ್ಕೆ ಬರಬೇಕಾಗಿಲ್ಲ. ಸ್ವಲ್ಪ ದಿನ ಲೀವನ್ನು ತೆಗೆದುಕೊಂಡು ಹಾಗೇನೆ ಹೊರಗಡೆ ಎಲ್ಲಾದರೂ ಹೋಗಿ ಬಾ ಎಂದರೆ, ಆಗ ನಮ್ಮ ಹೀರೋ ಅದಕ್ಕೆ ಏನು ಕೂಡ ಹೇಳುವುದಿಲ್ಲ. ಆ ನಂತರ ಅವರಿಬ್ಬರು ಕೂಡ ಸ್ಟೇಷನ್ಗೆ ಬಂದರೆ ಆ ಡ್ಯಾಗ್ ಸ್ವಲ್ಪ ಪರಿಚಿತ್ತು ಅಲ್ವಾ, ಅದಕ್ಕೋಸ್ಕರ ಅವನು ಪ್ರೆಸ್ಟೇಟ್ ಮಾಡಿಕೊಳ್ಳುತ್ತಿದ್ದರೆ, ಆಗಲೇ ಜಾಗಕ್ಕೆ ಅವನ ಮಗಳು ಬಂದು, ಏನ್ ಡ್ಯಾಡಿ ಈ ಟೈಮಲ್ಲಿ ನಾಯಿ ಕೈಯಲ್ಲಿ ಪರಿಚಿಸಿಕೊಂಡಿದ್ದೀರಾ, ರ್ಯಾಬಿಸ್ ಏನಾದರೂ ಬರುತ್ತೆ, ತಕ್ಷಣವೇ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಕರೆದರೆ, ಅಯ್ಯೋ ಅದೇನು ಕೂಡ ಬೇಡ, ಈಗಾಗಲೇ ವ್ಯಾಕ್ಸಿನೇಷನ್ ಅನ್ನು ಹಾಕಿಸಿಕೊಂಡಿದ್ದೀನಿ, ಬೇಡ ಎನ್ನುತ್ತಾನೆ. ಆ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡು ಆಲ್ರೆಡಿ 2 ವರ್ಷ ಆಗುತ್ತಿದೆ, ಅಂಥದ್ರಲ್ಲಿ ಅದು ಈಗ ಕೆಲಸ ಮಾಡುತ್ತಾ ಇಲ್ವಾ ಅನ್ನುವುದು ಕೂಡ ಡೌಟೇ. ಆ ನಂತರ ನಮ್ಮ ಹೀರೋನ ಫ್ರೆಂಡ್ ಮಗಳು ನಮ್ಮ ಹೀರೋನ ಬಳಿ ಬಂದು ಸ್ವಲ್ಪ ಅವನಿಗೆ ಸಮಾಧಾನ ಆಗುವಂತೆ ಮಾತನಾಡುತ್ತಾಳೆ. ಏಕೆಂದರೆ ನಮ್ಮ ಹೀರೋನ ಮಗ ಹಾಗೂ ಈ ಹುಡುಗಿ ಇವರಿಬ್ಬರು ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದರು. ಆದ್ದರಿಂದ ಅವನು ಕಾಣಿಸದೆ ಹೋಗಿರುವುದರಿಂದ ಇವಳಿಗೂ ಕೂಡ ಸ್ವಲ್ಪ ದುಃಖನೇ. ಹೀರೋನ ಮಗ ಕೊಟ್ಟ ತುಂಬಾನೇ ವಸ್ತುಗಳು ಇವಳ ಬಳಿ ಇದ್ದಾವಂತೆ, ಆದರೆ ಇದೊಂದನ್ನು ಮಾತ್ರ ನಿಮಗೆ ಕೊಡಬೇಕು ಎಂದು ಅನಿಸಿತು ಎಂದು ಒಂದು ವಾಚನ್ನು ಕೊಡುತ್ತಾಳೆ. ನಿಜಕ್ಕೂ ಈ ವಾಚನ್ನು ನಮ್ಮ ಹೀರೋನ ಮಗನಿಗೆ ಕೊಟ್ಟಿದ್ದು ನಮ್ಮ ಹೀರೋನೇ. ಈಗ ಅದನ್ನು ನೋಡಿ ಅವನು ಸ್ವಲ್ಪ ಎಮೋಷನಲ್ಲಿ ಫೀಲ್ ಆಗಿದ್ದರಿಂದ ಎಲ್ಲವೂ ಕೂಡ ಸರಿಯಾಗುತ್ತೆ ಎಂದು ಹೇಳಿ ಅವಳು ಅಲ್ಲಿಂದ ಹೋಗುತ್ತಾಳೆ. ಇನ್ನು ನಮ್ಮ ಹೀರೋ ಅಲ್ಲಿಂದ ಮನೆಗೆ ಹೋಗಬೇಕು ಅಂದುಕೊಂಡರೆ, ಈಗ ಸ್ವಲ್ಪ ಹೊತ್ತಿನ ಹಿಂದೆ ಲಾಸ್ಟ್ ಮಿನಿಟ್ ನಲ್ಲಿ ಬಂದು ಫೈರ್ ಮಾಡಿ ಇವರನ್ನು ಕಾಪಾಡ್ದ ಅಲ್ವಾ, ಅವನೇನೆ ನಮ್ಮ ಹೀರೋವನ್ನು ಮನೆಗೆ ಡ್ರಾಪ್ ಮಾಡುತ್ತೀನಿ ಎಂದು ಕರೆದುಕೊಂಡು ಹೋದಾಗ ಅಲ್ಲೇ ನೋಟಿಸ್ ಬೋರ್ಡ್ನ ಮೇಲೆ ನಮ್ಮ ಹೀರೋನ ಮಗ ಮಿಸ್ಸಿಂಗ್ ಎಂದು ಪೋಸ್ಟರ್ ಕೂಡ ಇರುತ್ತೆ. ಇನ್ನು ಉಳಿದ ಪೋಸ್ಟರ್ಗಳನ್ನು ನೋಡಿದರೆ ರೇಬಿಸ್ ಜನಗಳ ಮಧ್ಯೆ ಸ್ಪ್ರೆಡ್ ಆಗುತ್ತಿರುವಂತೆ, ಹಾಗೇನೆ ನಾಯಿಗಳಿಂದ ಕಚ್ಚಿಸಿಕೊಳ್ಳಬೇಡಿ, ಹಾಗೇನೆ ಗೂಬೆಗಳಿಂದಲೂ ಕೂಡ ಏನೋ ಸ್ಪ್ರೆಡ್ ಆಗುತ್ತಿದೆ ಎಂದು, ಒಟ್ನಲ್ಲಿ ಏನೋ ಸ್ಪ್ರೆಡ್ ಆಗುತ್ತಿದೆ ಎಂದು ಗೊತ್ತಾಗುತ್ತೆ. ಇನ್ನೊಂದು ಕಡೆ ಇವರು ಹೋಗ್ತಿದ್ದಾರೆ ಅಲ್ವಾ, ಆಗ ಇವನೇನ್ ಹೇಳ್ತಾನೆ ಅಂದ್ರೆ, ನಾನು ನಾಳೆ ಆಫೀಸ್ಗೆ ಬರುತ್ತಿಲ್ಲ, ನನ್ನ ಅಮ್ಮನ ಮನೆಗೆ ಹೋಗಬೇಕು ಅಂದುಕೊಳ್ಳುತ್ತಿದ್ದೀನಿ, ಅಮ್ಮ ನನಗೋಸ್ಕರ ಸ್ಪೆಷಲ್ ಅಡುಗೆಯನ್ನು ಮಾಡ್ತಿದ್ದಾರಂತೆ, ನೀನು ಕೂಡ ಬರುತ್ತೀಯಾ ಎಂದು ಕೇಳಿದಾಗ
ಇಲ್ಲ ಇಲ್ಲ, ನನಗೆ ನಾಳೆ ಸ್ವಲ್ಪ ಕೆಲಸವಿದೆ, ಬೇಕಾದರೆ ನೀನು ಹೋಗು. ಹಾಗೇನೆ ಬರುತ್ತಿರುವಾಗ ನನಗೋಸ್ಕರ ಸ್ವಲ್ಪ ತೆಗೆದುಕೊಂಡು ಬಾ ಎಂದು ಹೇಳಿ ಅವನು ಇಳಿಯಬೇಕಾದ ಜಾಗ ಬರುತ್ತಿದ್ದಂತೆ ಅವನು ಇಳಿಯುತ್ತಾನೆ. ಆದರೆ ಇಲ್ಲಿಂದ ನಮ್ಮ ಹೀರೋನ ಮನೆ ಇನ್ನೂ ಕೂಡ ಸ್ವಲ್ಪ ದೂರದಲ್ಲೇ ಇದೆ. ಆದರೂ ಕೂಡ ಅವನು ಕಾರಿನಿಂದ ಇಳಿದು ಅವನನ್ನು ಹಿಂದಕ್ಕೆ ಕಳಿಸುತ್ತಾನೆ. ಆನಂತರ ಅವನು ನಡೆದುಕೊಂಡೇ ಮನೆಗೆ ಬರುತ್ತಾನೆ. ಇನ್ನು ಮನೆಗೆ ಬಂದು ನೋಡಿದರೆ ಬೆಳಗ್ಗೆ ಇಟ್ಟ ಬ್ರೇಕ್ಫಾಸ್ಟ್ ಹಾಗೇನೆ ಇರುತ್ತೆ. ಯಾರ್ದು ಅಂದ್ರೆ ನಮ್ಮ ಹೀರೋನ ವೈಫ್ತು. ನನ್ನ ಮಗ ಕಾಣಿಸುತ್ತಿಲ್ಲವೆಂದು ಅವಳು ಡಿಪ್ರೆಷನ್ಗೆ ಹೋಗಿ ತಿಂಡಿ ಊಟವನ್ನು ಬಿಟ್ಟು ಯಾವಾಗಲೂ ಕೂಡ ಅದೇ ಸೋಫಾದ ಮೇಲೇನೆ ಮಲಗಿರುತ್ತಾಳೆ. ಇನ್ನು ನಮ್ಮ ಹೀರೋ ಅಲ್ಲಿಗೆ ಬರುತ್ತಿದ್ದಂತೆ ಅವಳು ಸೋಫಾದಿಂದ ಎದ್ದು, ನಾವು ಆ ಜಾಗದಲ್ಲಿ ಹುಡುಕಲಿಲ್ಲ, ಈ ಜಾಗದಲ್ಲಿ ಹುಡುಕಲಿಲ್ಲವೆಂದು ಎಂದು ನಮ್ಮ ಹೀರೋಗೆ ಹೇಳುತ್ತಿದ್ದರೆ, ಆಗಲೇ ಒಂದು ತಿಂಗಳ ಹಿಂದೆ ತೋರಿಸುತ್ತಾರೆ. ಆಲ್ಮೋಸ್ಟ್ ನಮ್ಮ ಹೀರೋ ಎಲ್ಲ ಪ್ಲೇಸ್ ಅನ್ನು ಕೂಡ ಹುಡುಕಿರುವಂತೆ ತೋರಿಸುತ್ತಾರೆ. ಇನ್ನು ಹಾಗೇನೆ ಮರುದಿನವನ್ನು ತೋರಿಸುತ್ತಾರೆ. ಕಳೆದ ರಾತ್ರಿಯೂ ಕೂಡ ನಮ್ಮ ಹೀರೋನ ಹೆಂಡತಿ ಅದೇ ಸೋಫಾದ ಮೇಲೆ ಮಲಗಿರುತ್ತಾಳೆ. ಸರಿ ಅಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಹೊರಗೆ ಬಂದು ಕಾಡಿನಲ್ಲಿ ಎಲ್ಲೋ ನಿಶಬ್ದವಾದ ಜಾಗದಲ್ಲಿ ಕುಳಿತುಕೊಂಡು ಆ ವಾಚನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ನೋಡಿದರೆ ನಮ್ಮ ಹೀರೋಗೆ ಅವನ ಮಗನ ನೆನಪುಗಳು ನೆನಪಿಗೆ ಬರುತ್ತವೆ. ನಿಜಕ್ಕೂ ವಾಚ್ ನಮ್ಮ ಹೀರೋಗೆ ತುಂಬಾನೇ ಸ್ಪೆಷಲ್, ಏಕೆಂದರೆ ಅದನ್ನು ನಮ್ಮ ಹೀರೋನ ತಂದೆ ನಮ್ಮ ಹೀರೋಗೆ ಕೊಟ್ಟಿರುತ್ತಾರೆ. ಈಗ ನಮ್ಮ ಹೀರೋ ಅದನ್ನು ಅವನ ಮಗನಿಗೆ ಕೊಟ್ಟಿದ್ದಕ್ಕೆ ಅವನು ತುಂಬಾನೇ ಸಂತೋಷ ಪಟ್ಟಿರುತ್ತಾನೆ. ಈಗ ನನ್ನ ಮಗನೇ ಇಲ್ಲ, ಈ ವಾಚನ್ನು ಇಟ್ಟುಕೊಂಡು ಏನ್ ಮಾಡಲಿ ಎಂದು ಕೋಪದಿಂದ ಆ ವಾಚನ್ನು ತೆಗೆದು ದೂರಕ್ಕೆ ಎಸೆಯುತ್ತಾನೆ. ಹಾಗೇನೆ ಇನ್ನೊಂದು ಭಯಂಕರವಾದ ಡಿಸಿಷನ್ ಅನ್ನು ಕೂಡ ತೆಗೆದುಕೊಳ್ಳುತ್ತಾನೆ. ಮಗುನ್ನೇ ಕರೆಕ್ಟಾಗಿ ನೋಡ್ಕೊಳಕ್ಕಾಗ್ಲಿಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ ಎಂದು ಅವನನ್ನೇ ಅವನು ಶೂಟ್ ಮಾಡಿಕೊಳ್ಳುವುದಕ್ಕೆ ಗನ್ನನ್ನು ತೆಗೆದುಕೊಂಡು ಇನ್ನೇನು ಶೂಟ್ ಮಾಡ್ಕೊಳ್ಬೇಕು ಅಂದುಕೊಳ್ಳುತ್ತಿರುವಾಗ ಆಗಲೇ ದೂರದಲ್ಲಿ ಒಂದು ಹುಡುಗಿ ನೀರಿನ ಒಳಗೆ ಬಿದ್ದು ಕಾಪಾಡಿ ಕಾಪಾಡಿ ಎಂದು ಕಿರುಚುವುದರಿಂದ ತಕ್ಷಣ ನಮ್ಮ ಹೀರೋನು ಕೂಡ ಹೋಗಿ ಅವಳನ್ನು ಕಾಪಾಡುತ್ತಾನೆ. ಕಾಪಾಡಿದ್ಮೇಲೆ ದಡಕ್ಕೆತ್ಕೊಂಡ್ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಅವಳು ನಾರ್ಮಲ್ ಆದ ಹುಡುಗಿ ಅಲ್ಲ, ಅವಳು ಒಂದು ಜಾಂಬಿ ಎಂದು. ಇನ್ನು ಒಂದೇ ಬಾರಿ ನಮ್ಮ ಹೀರೋನ ಮೇಲೆ ನೆಗೆದು ನಮ್ಮ ಹೀರೋವನ್ನು ಸಾಯಿಸುವುದಕ್ಕೆ ಟ್ರೈ ಮಾಡುತ್ತಿದ್ದರೆ, ಇನ್ನು ನಮ್ಮ ಹೀರೋ ಅವಳಿಗೆ ಒಂದನ್ನು ಹೊಡೆದು ತಕ್ಷಣವೇ ಗನ್ನನ್ನು ತೆಗೆದುಕೊಂಡು ಅವಳನ್ನು ಶೂಟ್ ಮಾಡುವುದಕ್ಕೆ ಟ್ರಿಗರ್ ಅನ್ನು ಹಿಡಿದರೆ, ಆದರೆ ಗನ್ ಯಾಕೋ ಫೈರ್ ಆಗುವುದಿಲ್ಲ. ಆದರೆ ಜಾಂಬಿಯನ್ನು ಪುನಃ ಎದ್ದು ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಬಂದಾಗ ನಮ್ಮ ಹೀರೋ ಅಲ್ಲೇ ಕೆಳಗೆ ಬಿದ್ದಿರುವ ಒಂದು ಕಲ್ಲನ್ನು ತೆಗೆದುಕೊಂಡು ಆ ಕಲ್ಲಿನಿಂದ ಪಟಪಟ ಅಂತ ಅದರ ತಲೆಗೆ ಹೊಡೆದೇನೆ ಸಾಯಿಸುತ್ತಾನೆ. ಅಮ್ಮಯ್ಯ ಬದಿಕೊಂಡೆ ಅಂದ್ರೆ ತಕ್ಷಣವೇ ಇನ್ನೆರಡು ಜಾಂಬಿಗಳು ಅವನ ಹಿಂದೆ ಬರುವುದರಿಂದ ತಕ್ಷಣವೇ ಅಲ್ಲಿಂದ ಓಡಿ ಹೋಗಿ ಮನೆಯ ಒಳಗೆ ಹೋಗಿ ಏಳು ಏಳು ಎಂದು ಅವನ ಹೆಂಡತಿಯನ್ನು ಇಳಿಸಿದರೆ ಎಷ್ಟೇ ಟ್ರೈ ಮಾಡಿದರೂ ಕೂಡ ಅವಳು ಹೇಳುವುದಿಲ್ಲ. ತಕ್ಷಣವೇ ವಾಕಿ ಟಾಕಿಯನ್ನು ತೆಗೆದುಕೊಂಡು ಎಮರ್ಜೆನ್ಸಿಗೆ ಡಯಲ್ ಮಾಡಿ, ಹಲೋ ಹಲೋ ಯಾರಾದರೂ ಇದ್ದೀರಾ, ಇದ್ದರೆ ತಕ್ಷಣವೇ ಈ ಲೊಕೇಶನ್ಗೆ ಬನ್ನಿ ಎಂದು ಅವನ ಲೊಕೇಶನ್ ಅನ್ನು ಹೇಳುತ್ತಾನೆ. ಆದರೆ ಆ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಕೂಡ ಬರುವುದಿಲ್ಲ. ಆದರೆ ಜಾಂಬಿಗಳೇನು ಮನೆ ಹತ್ತಿರ ಬರುತ್ತಿರುವುದರಿಂದ ತಕ್ಷಣವೇ ಎಕ್ಸ್ಟ್ರಾ ಬುಲೆಟ್ಗಳನ್ನು ತೆಗೆದುಕೊಳ್ಳೋಣವೆಂದು ಡ್ರೈಯರನ್ನು ಓಪನ್ ಮಾಡಿದರೆ ಅಲ್ಲಿ ಇದ್ದ ಎಲ್ಲ ಬುಲೆಟ್ಗಳನ್ನು ನಮ್ಮ ಹೀರೋನ ಹೆಂಡತಿ ಎತ್ತು ಹವಿಸಿಟ್ಟಿರುತ್ತಾಳೆ. ಏಕೆಂದರೆ ಎಲ್ಲಿ ಅವನು ಶೂಟ್ ಮಾಡಿಕೊಂಡು ಸಾಯ್ತಾನ ಎಂದು. ಆದ್ದರಿಂದಲೇ ಆ ಜಾಂಬಿಯನ್ನು ಶೂಟ್ ಮಾಡುವುದಕ್ಕೆ ನೋಡಿದಾಗ ಅದಕ್ಕೆ ಫೈರ್ ಆಗಿರುವುದಿಲ್ಲ. ಇನ್ನು ಅವನು ಬುಲೆಟ್ಗಳನ್ನು ಹುಡುಕುತ್ತಿದ್ದರೆ ಆಗಲೇ ಮನೆಯ ಒಳಗೆ ಇನ್ನೊಂದು ಜಾಂಬಿ ಬರುವುದರಿಂದ ಆ ಜಾಂಬಿಯನ್ನು ಮನೆಯ ಒಳಗೆ ಬರುತ್ತಿದ್ದಂತೆ ನಮ್ಮ ಹೀರೋವನ್ನು ಹಿಡಿದು ಗೋಡೆಗೆ ಗುದ್ದು ಆನಂತರ ಕೆಳಗೆ ಹಾಕಿ ಹೊಡೆಯುತ್ತಿರುತ್ತೆ. ಕೆಳಗೇನೆ ಒಂದು ಪಿಂಗಾಣಿ ಬಿದ್ದು ಹೊಡೆದು ಹೋಗಿರುತ್ತೆ. ಅದರ ಚೂರನ್ನು ತೆಗೆದುಕೊಂಡು ನಮ್ಮ ಹೀರೋ ಅದರ ಕತ್ತಿಗೆನೆ ಚುಚ್ಚಿ ಸಾಯಿಸುತ್ತಾನೆ. ಒಂದ್ರ ಕಥೆಯನ್ನು ಮುಗಿಯಿತು ಎಂದು ಅವನು ಸಮಾಧಾನ ಮಾಡಿಕೊಳ್ಳುತ್ತಿದ್ದರೆ ಆಗಲೇ ಇನ್ನೊಂದು ಕೂಡ ಮನೆ ಒಳಗೆ ನುಗ್ಗುತ್ತೆ. ಅದನ್ನು ಕಿಚನ ಕಡೆ ಎಳೆದುಕೊಂಡು ಹೋಗಿ ಅದಕ್ಕೆ ಹಿಗ್ಗಮಗ್ಗ ಬಾರಿಸಿ ಅಲ್ಲೇನೆ ಒಂದು ಹಗ್ಗ ಬಿದ್ದಿರುತ್ತೆ. ಅದನ್ನು ಅದರ ಕತ್ತಿಗೆ ಸುತ್ತಿ ಅದನ್ನು ಟೈಟಾಗಿ ಹಿಡಿದುಕೊಳ್ಳುತ್ತಾನೆ. ಆ ಜಾಂಬಿಗೆ ಉಸಿರಾಡುವುದಕ್ಕೆ ಆಗದೆ ಅಲ್ಲೇನೆ ಸತ್ತು ಹೋಗುತ್ತೆ. ಆನಂತರ ನಮ್ಮ ಹೀರೋ ಅವನ ಹೆಂಡತಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ಈ ಊರನ್ನೇ ಬಿಟ್ಟು ಹೋಗೋಣವೆಂದು ಅವನು ಸ್ಪೀಡಾಗಿ ಹೋಗುತ್ತಿದ್ದರೆ ಆಗಲೇ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಆ ಡ್ಯಾಗ್ನಿಂದ ಬಂದ ವೈರಸ್ಸೇ ಇದು ಎಂದು. ಅವರು ಹೋಗುತ್ತಿರುವಾಗ ಒಂದು ಪಾರ್ಕ್ ಕಾಣಿಸುತ್ತೆ. ಆ ಪಾರ್ಕಲ್ಲಿ ಇರುವವರೆಲ್ಲರೂ ಕೂಡ ಪೂರ್ತಿಯಾಗಿ ಜಾಂಬಿಗಳಾಗಿದ್ದಾರೆ. ಆ ಜಾಂಬಿಗಳೇನೋ ಅಲ್ಲಿರುವವರ ಮೇಲೆ ಅಟ್ಯಾಕ್ ಮಾಡುತ್ತಾ ಅವರನ್ನು ಕಚ್ಚಿ ಸಾಯಿಸುತ್ತಿರುತ್ತವೆ. ಇದೆಲ್ಲವನ್ನು ನೋಡಿದ ಹೀರೋ ತಕ್ಷಣವೇ ನಾರ್ಮಲ್ ಜನರನ್ನು ಕಂಡುಹಿಡಿದು ಅವರು ಎಫೆಕ್ಟ್ ಆಗುವುದಕ್ಕಿಂತ ಮೊದಲೇನೆ ಅವರನ್ನು ಕಾಪಾಡಬೇಕು ಅಂದುಕೊಂಡು ಅಲ್ಲಿಂದ ಸ್ಪೀಡಾಗಿ ಹೋಗುತ್ತಾನೆ. ಅವನು ಅಲ್ಲಿಂದ ಸ್ಪೀಡಾಗಿ ಪುನಃ ಅವರ ಮನೆಯ ಕಡೆನೇ ಬರುತ್ತಾನೆ. ಏಕೆಂದರೆ ಅವರಿಗೆ ಬೇಕಾದ ಫುಡ್ಡು, ವಾಟರ್ ಹಾಗೇನೆ ಅಗತ್ಯಕ್ಕೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳೋಣವೆಂದು ಅವನ ಹೆಂಡತಿಯನ್ನು ಕಾರಿನಲ್ಲೇ ಇರುವೆಂದು ಹೇಳಿ ನಮ್ಮ ಹೀರೋ ಒಬ್ಬನೇ ಮನೆ ಒಳಗೆ ಹೋಗುತ್ತಾನೆ. ಅವನಿಗೆ ಬೇಕಾದ ಫುಡ್ ವಾಟರ್ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಕಾರಿನ ಕಡೆ ಬಂದರೆ ಕಾರಿನಲ್ಲಿ ಅವನ ಹೆಂಡತಿ ಕಾಣಿಸುವುದಿಲ್ಲ. ಅಯ್ಯೋ ಈ ಟೈಮಲ್ಲಿ ಎಲ್ಲೋದ್ಲು ಎಂದು ಅವನು ಆ ಕಡೆ ಈ ಕಡೆ ನೋಡುತ್ತಾ ಪುನಃ ಮನೆಯೊಳಗೆ ಓಡಿ ಹೋಗಿ ನೋಡಿದರೆ ಅವರ ಮಗನ ರೂಮ್ನ ಬಳಿ ಹೋಗಿ ಅವನನ್ನೇ ನೆನಪಿಸಿಕೊಂಡು ಅಳುತ್ತಿರುತ್ತಾಳೆ. ಇನ್ನು ನಮ್ಮ ಹೀರೋ ಅವಳನ್ನು ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿರುವಾಗ ಆ ರೂಮಿನಲ್ಲಿ ಅವರ
ಮಗನಿಗೆ ಸಂಬಂಧಪಟ್ಟ ಕೆಲವು ಮೆಮೊರಿಗಳು ಇರುತ್ತವೆ, ಅವುಗಳನ್ನು ತೆಗೆದುಕೊಳ್ಳದೆ ನಾನು ಬರುವುದಿಲ್ಲ ಎನ್ನುವುದರಿಂದ ಸರಿ ಅವುಗಳನ್ನು ತೆಗೆದುಕೊಂಡು ಬಾ ಎಂದು ಅಲ್ಲಿಂದ ಹೊರಗೆ ಬರುತ್ತಾನೆ. ನನ್ನ ಮಗನಿಗೆ ಏನೋ ಆಗಿದೆ, ಅವನು ಹಿಂದಕ್ಕೆ ತಿರುಗಿ ಬರುವುದಿಲ್ಲವೆಂದು ನಮ್ಮ ಹೀರೋ ಬಲವಾಗಿ ಡಿಸೈಡ್ ಆಗಿದ್ದಾನೆ. ಆದರೆ ಅವನ ಹೆಂಡತಿ ಅದನ್ನು ಮರೆಯುವುದಕ್ಕೆ ಆಗುತ್ತಿಲ್ಲ. ಒಂದು ವೇಳೆ ನಮ್ಮ ಮಗ ಹಿಂದಕ್ಕೆ ತಿರುಗಿ ಬಂದರೆ ಅವನು ಯಾವ ಜಾಗಕ್ಕೆ ಬರಬೇಕು, ಯಾವ ರೀತಿ ಬರಬೇಕು ಎಂದು ಒಂದು ನೋಟ್ ನಲ್ಲಿ ಬರೆಯುತ್ತಿರುತ್ತಾಳೆ. ಆ ಗ್ಯಾಪ್ ನಲ್ಲಿ ನಮ್ಮ ಹೀರೋ ಹೊರಗೆ ವಾಕಿ ಟಾಕಿಯನ್ನು ಯೂಸ್ ಮಾಡಿ ನಮ್ಮ ಹೀರೋನ ಕೊಲಿಗಿದ್ದಾನೆ ಅಲ್ವಾ, ಅದೇ ಅವರ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದವನು ಅವನಿಗೆ ಕಾಲ್ ಮಾಡಿ ಎಲ್ಲಿದೆಯೋ ಯಾವಾಗ ಬರ್ತಿದೆಯೋ ಎಂದು ಕೇಳಿದರೆ ಅವನೇನೋ ಕಾರ್ನಲ್ಲಿ ಸಾಂಗ್ ಹಾಕೊಂಡು ಸಖತ್ತಾಗಿ ಎಂಜಾಯ್ ಮಾಡುತ್ತಿರುತ್ತಾನೆ. ಅವನಿಗೆ ಯಾವಾಗ ನಮ್ಮ ಹೀರೋನ ವಾಯ್ಸ್ ಕೇಳಿಸುತ್ತೋ ತಕ್ಷಣವೇ ಅವನು ಸಾಂಗು ಗೀಂಗು ಎಲ್ಲವನ್ನೂ ಕೂಡ ಆಫ್ ಮಾಡಿ, ಸಾರ್ ಹೇಳಿ ಸಾರ್, ಏನ್ ಹೇಳ್ತಾ ಇದ್ದೀರಾ, ಕರೆಕ್ಟಾಗಿ ಕೇಳಿಸ್ನಿಲ್ಲವೆಂದು ಏನನ್ನು ಹೇಳ್ತಾ ಇದ್ದೀರೋ ಅದನ್ನು ಕ್ಲಿಯರ್ ಆಗಿ ಹೇಳಿ ಎಂದರೆ ಅವನ ವಾಯ್ಸ್ ಏನೋ ನಮ್ಮ ಹೀರೋಗೆ ಕೇಳಿಸುವುದಿಲ್ಲ. ಆದರೂ ಕೂಡ ನಮ್ಮ ಹೀರೋ ಮ್ಯಾಟರ್ ಅನ್ನು ಕನ್ವೆ ಮಾಡುವುದಕ್ಕೆ ನದಿಯ ಬಳಿ ಒಂದು ಜಾಂಬಿ ಇತ್ತು. ಆ ನಂತರ 2 ಜಾಂಬಿಗಳು ನಮ್ಮ ಮನೆಯ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಬಂದು ಹಾಗೇನೆ ಪಾರ್ಕ್ ನಲ್ಲಿ ಪೂರ್ತಿ ಜಾಂಬಿಗಳೇ ಇದ್ದೋ ಎಂದು ಎಲ್ಲ ವಿಚಾರವನ್ನು ಕೂಡ ಹೇಳುತ್ತಾನೆ. ಆದರೆ ಎದುರುಗಡೆ ಇರುವವನು ಕೇಳ್ತವನು ಇಲ್ವೋ ಎಂದು ಕೂಡ ಗೊತ್ತಿಲ್ಲದೆ ಏನ್ ತಾನೇ ಹೇಳೋದು, ಅಷ್ಟನ್ನು ಮಾತ್ರವೇ ಹೇಳಿ ಅದನ್ನು ಆಫ್ ಮಾಡುತ್ತಾನೆ. ಅಷ್ಟರ ಹೊತ್ತಿಗೆ ನಮ್ಮ ಹೀರೋನ ಹೆಂಡತಿ ಎಲ್ಲವನ್ನು ಕೂಡ ತೆಗೆದುಕೊಂಡು ಅಲ್ಲಿಗೆ ಬರುವುದರಿಂದ ಇನ್ನು ಇಲ್ಲಿಂದ ಹೋಗೋಣವೆಂದು ಕಾರಿನಲ್ಲಿ ಕುಳಿಸಿಕೊಂಡು ರೆಡಿಯಾಗುತ್ತಿದ್ದರೆ ಆಗಲೇ ನಮ್ಮ ಹೀರೋ ಒಂದು ವಿಚಾರವನ್ನು ಹೇಳುತ್ತಾನೆ. ಈಗ ಅವರು ಹೊರಗೆ ಹೋಗುತ್ತಿಲ್ವಂತೆ, ಅವನ ಫ್ರೆಂಡ್ ಇದ್ದಾನೆ ಅಲ್ವಾ ಮಾರ್ಕ್, ಅದೇ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನಾಯಿ ಕೈಲಿ ಪರಿಚಯಿಸಿಕೊಂಡ ಅಲ್ವಾ, ಅವನ ಫ್ರೆಂಡ್ನ ಮನೆಗೆ ಹೋಗಬೇಕು ಅಂದುಕೊಳ್ಳುತ್ತಿದ್ದಾನೆ. ಏಕೆಂದರೆ ನಾರ್ಮಲ್ ಜನರೇ ಜಾಂಬಿಗಳ ರೀತಿ ಬದಲಾಗುತ್ತಿದ್ದರೆ ಒಂದು ಜಾಂಬಿ ಆಗಿದ್ದ ನಾಯಿ ಕೈಯಲ್ಲಿ ಪರಿಚಯಿಸಿಕೊಂಡಿರುವವನು ಜಾಂಬಿ ಆಗಿದ್ದಾನೆ ಇಲ್ವಾ ಎಂದು ನೋಡುವುದಕ್ಕೆ ಅವನ ಮನೆಗೆ ಹೋಗೋಣವೆಂದು ಅಲ್ಲಿಂದ ಹೋಗುತ್ತಾರೆ. ಆದರೆ ಹೋಗುವ ದಾರಿಯಲ್ಲಿ ಫ್ಯೂಯಲ್ ಖಾಲಿಯಾದರೆ ಏನು ಮಾಡುವುದು ಎಂದು ಅಲ್ಲೇ ಹತ್ತಿರದಲ್ಲೇ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ, ಅದರಲ್ಲಿ ಫಿಲ್ ಮಾಡಿಸಿಕೊಳ್ಳೋಣವೆಂದು ಅಲ್ಲಿಗೆ ನಮ್ಮ ಹೀರೋ ಕಾರನ್ನು ತೆಗೆದುಕೊಂಡು ಹೋಗದೆ ಕಾರನ್ನು ಅಲ್ಲೇನೆ ನಿಲ್ಲಿಸಿ ಎಲ್ಲ ಡೋರ್ಗಳನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಅವನ ಹೆಂಡತಿಯನ್ನು ಕಾರಿನ ಒಳಗೇನೆ ಬಿಟ್ಟು ಅಲ್ಲಿಗೆ ನಡೆದುಕೊಂಡು ಹೋಗುತ್ತಾನೆ. ಎಲ್ಲ ಪೆಟ್ರೋಲ್ ಬಂಕ್ಗಳದ್ದು ಕೂಡ ಒಂದು ಚಿಕ್ಕ ಶಾಪ್ನ ರೀತಿ ಇರುತ್ತೆ ಅಲ್ವಾ, ಅದರೊಳಗೆ ಹೋಗಿ ಅಲ್ಲಿ 2 ಕ್ಯಾನ್ಗಳನ್ನು ತೆಗೆದುಕೊಂಡು ಅದರೊಳಗೆ ಪೆಟ್ರೋಲನ್ನು ಫಿಲ್ ಮಾಡಿಕೊಳ್ಳುತ್ತಿರುವಾಗ ತಕ್ಷಣವೇ ಎಲ್ಲಿಂದಲೂ ಒಂದು ಜಾಂಬಿ ಬಂದು ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದನ್ನು ನೋಡಿದರೆ ಇಲ್ಲೇನೆ ಕೆಲಸ ಮಾಡುತ್ತಿರುವ ವರ್ಕರ್ನ ರೀತಿ ಇದೆ, ಅದೇನೋ ಜಾಂಬಿಯಾಗಿ ಬದಲಾಗಿರುವುದರಿಂದ ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಬರುತ್ತಿದ್ದರೆ ನಿಜಕ್ಕೂ ನಮ್ಮ ಹೀರೋ ಸ್ವಲ್ಪವನ್ನು ಕೂಡ ಭಯಪಡುವುದಿಲ್ಲ. ಅವನು ಬರುತ್ತಿದ್ದಂತೆ ಅವನನ್ನು ಹಿಂದಕ್ಕೆ ತಳ್ಳಿ ಅಲ್ಲೇನೆ ಪೆಟ್ರೋಲ್ ಪಂಪನ್ನು ತೆಗೆದುಕೊಂಡು ಪೆಟ್ರೋಲನ್ನು ಅವನ ಮೇಲೆ ಹಾರಿಸಿ ಒಂದು ಲೈಟರನ್ನು ಆನ್ ಮಾಡುತ್ತಿದ್ದಂತೆ ಆ ಜಾಂಬಿ ಸುಟ್ಟು ಕರಕಲಾಗುತ್ತೆ. ಇನ್ನು ಇದುವರೆಗೂ ಫಿಲ್ ಮಾಡಿಕೊಂಡ ಕ್ಯಾನ್ಗಳನ್ನು ಕೂಡ ತೆಗೆದುಕೊಳ್ಳದೆ ಅಲ್ಲಿಂದ ಓಡುತ್ತಾ ಹೋಗಿ ಕಾರನ್ನೇ ಆ ಪೆಟ್ರೋಲ್ ಬಂಕ್ನ ಬಳಿ ತೆಗೆದುಕೊಂಡು ಬರುತ್ತಾನೆ. ಇನ್ನು ನಮ್ಮ ಹೀರೋಯಿನ್ ಕಾರಿನಿಂದ ಹೊರಗೆ ಬಂದು ಅಲ್ಲಿ ಸುಟ್ಟಿ ಕರಕಲಾಗಿರುವ ಜಾಂಬಿಯನ್ನು ನೋಡಿ ನೀನೇನಾ ಇದನ್ನು ಮಾಡಿದ್ದು ಎಂದು ಕೇಳಿದರೆ ಕ್ಷಮಿಸು, ನನ್ನನ್ನು ಬೇರೆ ದಾರಿನೇ ಇರಲಿಲ್ಲವೆಂದು ಅವಳನ್ನು ಆ ಶಾಪ್ನ ಒಳಗೆ ಕರೆದುಕೊಂಡು ಹೋಗ್ತಾನೆ. ಇನ್ನು ಒಳಗೆ ಬರುತ್ತಿದ್ದಂತೆ ಅವರಿಗೆ ಬೇಕಾಗಿರುವ ವಸ್ತುಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಅಲ್ಲಿಂದ ಹೊರಗೆ ಹೋಗುತ್ತಾರೆ. ಆದರೆ ನಮ್ಮ ಹೀರೋ ಪುನಃ ಬಂದು ಸ್ವಲ್ಪ ದುಡ್ಡನ್ನು ಇಟ್ಟು ಅಲ್ಲಿಂದ ಹೋಗುತ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋನ ಕೊಲಿಗನ್ನು ನೋಡಿದರೆ ಅವನು ಆ ಜಾಂಬಿ ವಿಚಾರವನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಯಾವುದೋ ರೇಬಿಸೋ ಇಲ್ಲ ಯಾವುದೋ ವೈರಸ್ ಸ್ಪ್ರೆಡ್ ಆಗುತ್ತಿದೆ ಎಂದುಕೊಂಡು ಅಷ್ಟಕ್ಕೇನೆ ಅವರು ಅಷ್ಟೊಂದು ಸ್ಪೀಡ್ ಆಗುತ್ತಿದ್ದಾರೆ ಎಂದುಕೊಂಡು ಮೊದಲು ಆ ಲೇಕ್ನ ಬಳಿ ಬರುತ್ತಾನೆ. ಇನ್ನು ಅವನು ಅಲ್ಲಿ ಬಂದು ಸುತ್ತಲೂ ನೋಡುತ್ತಾ ಅಲ್ಲೇನೆ ಜಾಂಬಿ ಹುಡುಗಿ ಸತ್ತು ಬಿದ್ದಿರುವುದನ್ನು ನೋಡಿ ಆಗಲೇ ಅವನು ಈ ವಿಚಾರ ತುಂಬಾನೇ ಸೀರಿಯಸ್ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಇನ್ನು ತಕ್ಷಣವೇ ನಮ್ಮ ಹೀರೋನ ಮನೆಗೆ ಬಂದು ಒಳಗೆ ಹೋಗಿ ನೋಡುವುದಕ್ಕೆ ಟ್ರೈ ಮಾಡುತ್ತಿದ್ದರೆ ಆಗಲೇ ನಮ್ಮ ಹೀರೋನ ವಾಕಿ ಟಾಕಿಯಿಂದ ಏನೋ ಸೌಂಡ್ ಬರುವುದರಿಂದ ತಕ್ಷಣವೇ ಅವನು ಹೊರಗೆ ಬಂದು ಅಲೋ ಸಾರ್ ಕೇಳ್ತಿದೆ ಹೇಳಿ ಹೇಳಿ ಎಂದರೆ ಆದರೆ ನಮ್ಮ ಹೀರೋಗೆ ಅವನು ಎಷ್ಟೇ ಕಿರುಚಾಡುತ್ತಿದ್ದರೂ ಕೂಡ ಸ್ವಲ್ಪನೂ ಕೂಡ ಕೇಳಿಸುತ್ತಿಲ್ಲ. ಆದರೂ ಕೂಡ ನಮ್ಮ ಹೀರೋ ನೆಕ್ಸ್ಟ್ ನಾನು ಮೈಕ್ನ ಮನೆಗೆ ಹೋಗುತ್ತಿದ್ದೀನಿ, ಒಂದು ವೇಳೆ ಇದನ್ನು ಯಾರಾದರೂ ಕೇಳಿಸಿಕೊಳ್ಳುತ್ತಿದ್ದರೆ ಅಲ್ಲಿಗೆ ಬನ್ನಿ ಎಂದು ಅಲ್ಲಿಂದ ಹೋಗುತ್ತಾನೆ. ಇನ್ನು ಬೇಕಾದ ಇನ್ಫಾರ್ಮೇಶನ್ ಸಿಕ್ಕಿರುವುದರಿಂದ ಇವನು ಕೂಡ ಅಲ್ಲಿಂದ ಹೋಗುತ್ತಾನೆ. ಹಾಗೆ ಹೋಗುತ್ತಿರುವಾಗ ನಮ್ಮ ಹೀರೋಯಿನ್ ಹೇಳುತ್ತಾಳೆ, ನಿಜಕ್ಕೂ ನಮ್ಮ ಹೀರೋನ ಬುಲೆಟ್ಗಳನ್ನು ಅವಳು ಎಲ್ಲೂ ಕೂಡ ಅವಿಸಿಲ್ವಂತೆ, ಎಲ್ಲಿ ನಮ್ಮ ಹೀರೋ ಅವುಗಳನ್ನು ಯೂಸ್ ಮಾಡಿಕೊಂಡು ಅವನನ್ನೇ ಅವನು ಶೂಟ್ ಮಾಡಿಕೊಳ್ಳುತ್ತಾನೆ ಎಂದುಕೊಂಡು ಅವಳು ಅವುಗಳನ್ನು ತೆಗೆದು ಎಸೆದಿದ್ದಾಳಂತೆ. ಆದರೂ ಕೂಡ ನಮ್ಮ ಹೀರೋ ಅದಕ್ಕೆ ಕೋಪ ಮಾಡಿಕೊಳ್ಳುವುದಿಲ್ಲ, ಎಷ್ಟೇ ಆದರೂ ನನಗೋಸ್ಕರನೇ ಅಲ್ವಾ ಎಂದು ಅದನ್ನು ಲೈಟ್ ಆಗಿ ತೆಗೆದುಕೊಳ್ಳುತ್ತಾನೆ. ಅದನ್ನು ನೋಡಿ ನಮ್ಮ ಹೀರೋಯಿನೇನೋ ಇವನ್ನೇನೆ ಮೂವ್ ಆನ್ ಆಗಿದ್ದಾನೆ, ನಾನೇಕೆ ನನ್ನ ಮಗನನ್ನು ನೆನೆಸಿಕೊಂಡು ಇಷ್ಟೊಂದು ಡಿಪ್ರೆಷನ್ ನಲ್ಲಿ ಇರಬೇಕು ಎಂದು ನಾವು ಕೂಡ ನಮ್ಮ ಮಗನನ್ನು ಹುಡುಕೋಣ, ಸ್ವಲ್ಪ ನಾರ್ಮಲ್ ಆಗಿ ಇರೋಣವೆಂದು ಡಿಪ್ರೆಷನ್ ಟ್ಯಾಬ್ಲೆಟ್ ಅನ್ನು ದಾರಿಯಲ್ಲೇ ಎಸೆಯುತ್ತಾಳೆ. ಇನ್ನು ನಮ್ಮ ಹೀರೋ ಅವನ ಫ್ರೆಂಡ್ ಮನೆ ಬಳಿ ಬಂದ ಮೇಲೆ ನೀನು ಇಲ್ಲೇನೇ ಇರು, ನನ್ನ ಒಳಗೆ ಹೋಗಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರಾ ಎಂದು ನೋಡಿಕೊಂಡು ಬರುತ್ತೀನಿ ಎಂದು ಅವಳ ಸೇಫ್ಟಿಗಾಗಿ ಒಂದು ಚಾಕನ್ನು ಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ಮೈಕ್ ಎಲ್ಲಿದ್ಯಾ ಎಲ್ಲಿದ್ಯಾ ಎಂದು ಕೂಗುತ್ತಾ ಒಳಗೆ ಹೋಗುತ್ತಿರುವಾಗ ಒಳಗೆ ಏನೋ ಸಾಂಗ್ ಪ್ಲೇ ಆಗುತ್ತಿರುತ್ತೆ. ಪರವಾಗಿಲ್ಲ, ನಮ್ಮ ಫ್ರೆಂಡ್ ಸೇಫ್ ಆಗಿ ಇದ್ದಾನೆ ಎಂದುಕೊಂಡು ಅವನಿಗೋಸ್ಕರ ಹುಡುಕುತ್ತಾ ಒಳಗೆ ಹೋಗುತ್ತಿದ್ದರೆ ಆಗಲೇ ಅವನ ಹೆಂಡತಿಯೇನೋ ಹಸಿ ಮಾಂಸವನ್ನು ತುಂಡು ತುಂಡಾಗಿ ಕಟ್ ಮಾಡುತ್ತಿರುತ್ತಾಳೆ.
ತಂಗಮ್ಮ ಮೈಕೆಲ್ಲಿ ಎಂದು ಕೇಳಿದರೆ ಅವಳು ಒಂದೇ ಬಾರಿ ತಿರುಗಿದಾಗಲೇ ನಮ್ಮ ಹೀರೋಗೆ ಅರ್ಥವಾಗುತ್ತೆ ಅವಳು ಕೂಡ ಜಾಂಬಿಯಾಗಿ ಬದಲಾಗಿದ್ದಾಳೆ ಎಂದು. ಇನ್ನು ಅವಳು ಒಂದೇ ಬಾರಿ ನಮ್ಮ ಹೀರೋನ ಮೇಲೆ ಕತ್ತಿಯನ್ನು ತೆಗೆದುಕೊಂಡು ಬರುವುದರಿಂದ ನಮ್ಮ ಹೀರೋ ಆದಷ್ಟು ಅವಳಿಗೂ ಹಾಗೂ ನಮ್ಮ ಹೀರೋಗೂ ಏನೂ ಆಗದಂತೆ ನೋಡಿಕೊಳ್ಳುವುದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಒಂದು ಸ್ಟೇಜ್ನಲ್ಲಿ ಆಗುವುದಿಲ್ಲ. ಹೊಡೆತವಾಗಿ ಬುಲೆಟ್ಗಳ ಮೇಲೆ ಬಿದ್ದು ಆ ಬುಲೆಟ್ನಲ್ಲಿ ಒಂದು ಬುಲೆಟ್ ಅವನ ಗನ್ನಲ್ಲಿ ಹಾಕಿಕೊಂಡು ಟಪ್ ಅಂತ ಅವಳ ಮೇಲೆ ಫೈರ್ ಮಾಡುತ್ತಾನೆ. ಆ ಫೈರಿಂಗ್ ಸೌಂಡನ್ನು ಕೇಳಿಸಿಕೊಂಡು ಮೈಕ್ನ ಮಗಳು ಓಡುತ್ತಾ ಬರುತ್ತಿರುತ್ತಾಳೆ. ನೋಡಿದರೆ ಅವಳು ಕೂಡ ಜಾಂಬಿ ಆಗಿದ್ದಾಳೆ. ಇನ್ನು ಅವಳು ಓಡುತ್ತಾ ಬಂದು ನಮ್ಮ ಹೀರೋನ ಮೇಲೆ ನೆಗೆಯುವುದರಿಂದ ನಮ್ಮ ಹೀರೋ ಅವಳನ್ನು ಕೆಳಗೆ ಎಸೆದು ಇನ್ನೇನು ಅವಳಿಗೆ ಶೂಟ್ ಮಾಡಬೇಕು ಅಂದುಕೊಳ್ಳುತ್ತಿರುವಾಗ ಅಲ್ಲಿಗೆ ನಮ್ಮ ಹೀರೋಯಿನ್ ಬಂದು ನೀಲ್ ನೀಲ್ ಎಂದು ಕಿರುಚುವುದರಿಂದ ಅವಳು ನಮ್ಮ ಮಗಳಂತೆ ಅನ್ನುತ್ತಿರುವಾಗ ಹಿಂದೆಯಿಂದ ಮೈಕಲ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಆದ್ದರಿಂದ ಗನ್ ಕೆಳಗೆ ಬಿದ್ದು ಹೋಗುವುದರಿಂದ ತಕ್ಷಣವೇ ನಮ್ಮ ಹೀರೋಯಿನ್ ಎತ್ತುಕೊಳ್ಳುತ್ತಾಳೆ. ಇನ್ನು ಅವಳು ಮೈಕನ್ನು ಶೂಟ್ ಮಾಡೋಣ ಬೇಡವಾ ಎಂದು ಯೋಚನೆ ಮಾಡುತ್ತಿದ್ದರೆ ಅದೇ ಟೈಮ್ಗೆ ಅವನ ಮಗಳು ಎದ್ದು ಅವಳ ಹಿಂದೆ ಬರುವುದರಿಂದ ಅವಳು ಗನ್ನನ್ನು ಕೆಳಗೆ ಎಸೆದು ಅಲ್ಲಿಂದ ಓಡಿ ಹೋಗುತ್ತಾಳೆ. ಇನ್ನು ಮೈಕೆಯನ್ನು ಇವನ ಕತ್ತನ್ನು ಎಸೆಗೆ ಸಾಯಿಸುವುದಕ್ಕೆ ನೋಡುತ್ತಿದ್ದರೆ ಅದೇ ಟೈಮ್ಗೆ ನಮ್ಮ ಹೀರೋನ ಕೈಯಲ್ಲಿ ಏನೋ ಸಿಗುವುದರಿಂದ ಅದನ್ನು ತೆಗೆದುಕೊಂಡು ಅವನ ತಲೆಗೇನೆ ಹೊಡೆದು ಆನಂತರ ಗನ್ನನ್ನು ತೆಗೆದುಕೊಂಡು ಅವನ ತಲೆಗೇನೆ ಫೈರ್ ಮಾಡಿ ಸಾಯಿಸುತ್ತಾನೆ. ಇನ್ನು ನಮ್ಮ ಹೀರೋಯಿನ್ ಅನ್ನು ಕಾಪಾಡುವುದಕ್ಕೆ ಅವನು ಅಲ್ಲಿಂದ ಓಡುತ್ತಾ ಹೊರಗೆ ಬಂದರೆ ಆಲ್ರೆಡಿ ಜಾಂಬಿ ಆಗಿದೆಯಲ್ವಾ ಹುಡುಗಿ, ಅವಳು ನಮ್ಮ ಹೀರೋಯಿನ್ ಅನ್ನು ಚೇಸ್ ಮಾಡುತ್ತಾ ಕಾಣಿಸುತ್ತಾಳೆ. ಆದ್ದರಿಂದ ನಮ್ಮ ಹೀರೋ ಓಡು ಎಂದು ಇಲ್ಲಿಂದ ಕಿರುಚುತ್ತಿರುತ್ತಾನೆ. ಆಗಲೇ ಅವನು ಮೇಲಿನಿಂದ ಕೆಳಗೆ ಬಿದ್ದು ಹೋಗುವುದರಿಂದ ಅಷ್ಟೊಂದು ಹೈಟ್ನಿಂದ ಕೆಳಗೆ ಬಿದ್ದಿದ್ದರಿಂದ ಅವನು ಅಲ್ಲೇನೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತಾನೆ. ಆಗಲೇ ಅವನಿಗೆ ಒಂದು ಕನಸಿನ ರೀತಿ ಬರುತ್ತೆ. ಅದರಲ್ಲಿ ಅವನ ಮಗ ಮನೆಯಲ್ಲಿ ಜಗಳ ಆಡಿ ಕಾಡಿನ ಒಳಗೆ ಹೋಗುತ್ತಿರುವಾಗ ಆಗಲೇ ನಮ್ಮ ಹೀರೋನು ಕೂಡ ಓಡುತ್ತಾ ಹೋಗಿ ಇಷ್ಟಕ್ಕೂ ಏನಾಯ್ತು ಎಂದು ಕೇಳಿದರೆ ಅವನು ಏನಾಯ್ತು ಎಂದು ಹೇಳುತ್ತೆ ಅವರು ಬರ್ತಾ ಇದ್ದಾರೆ ಎನ್ನುವುದರಿಂದ ಅವನು ಹಿಂದಕ್ಕೆ ತಿರುಗಿ ಮುಂದಕ್ಕೆ ತಿರುಗುತ್ತಿದ್ದಂತೆ ಅವನ ಮಗ ಮಾಯ ಆಗಿರುತ್ತಾನೆ. ಅವನ ಮಗನ ಹೆಸರು ಬೆನ್ ಎಂದು ಅವನ ಸುತ್ತಲೂ ಕೂಡ ಕಿರುಚಾಡುತ್ತಾ ನೋಡುತ್ತಿದ್ದರೆ ಆಗಲೇ ಪುನಃ ಒಂದು ಹದ್ದು ಕಾಣಿಸುವುದರಿಂದ ಅವನು ಅದನ್ನೇ ನೋಡುತ್ತಿದ್ದರೆ ಆಗಲೇ ಅವನ ಮಗ ಹಿಂದಿನಿಂದ ನಿಧಾನವಾಗಿ ಬರುತ್ತಾನೆ. ನಿಜಕ್ಕೂ ಜಾಂಬಿಯ ರೀತಿ ಬದಲಾದರೇನೆ ತಾನೆ ನೋಡೋಕೆ ಸ್ವಲ್ಪ ಭಯಂಕರವಾಗಿ ಇರ್ತಾರೆ. ಆದರೆ ಅವನ ಮಗ ಜಾಂಬಿಯಾಗಿಯೇ ಬದಲಾಗಿಲ್ಲ. ಆದರೂ ಕೂಡ ಅವನ ಮಗ ನೋಡುವುದಕ್ಕೆ ಭಯಂಕರವಾಗಿರುತ್ತೆ. ಇನ್ನು ಅವನು ನಮ್ಮ ಹೀರೋವನ್ನು ಒಂದೇ ಬಾರಿ ತಳ್ಳುವುದರಿಂದ ತಕ್ಷಣವೇ ಅವನಿಗೆ ಎಚ್ಚರವಾಗುತ್ತೆ. ಎದ್ದು ನೋಡಿದರೆ ಇದೇನೇ ರಿಯಾಲಿಟಿ. ಆದರೆ ಅವನಿಗೆ ಎಚ್ಚರವಾಗುವಷ್ಟರೊತ್ತಿಗೆ ಬೆಳಕಾಗಿರುತ್ತೆ. ಓಡುತ್ತಾ ಅವನು ಒಂದು ಮರದ ಬಳಿ ಹೋಗಿ ನೋಡಿದರೆ ದೂರದಲ್ಲಿ 4-5 ಜಾಂಬಿಗಳಿದ್ದಾವೆ. ಅವುಗಳಿಂದ ದೂರಕ್ಕೆ ಓಡಿ ಹೋಗಿದರೆ ಆದರೆ ಎದುರುಗಡೆಯಿಂದ ಇನ್ನೊಂದು ಜಾಂಬಿ ಬರುವುದರಿಂದ ಅವನು ಓಡುತ್ತಾ ಹೋಗಿ ಒಂದು ಮರದ ಹಿಂದೆ ಅವಿದುಕೊಳ್ಳುತ್ತಾನೆ. ಆದರೆ ಅವನಿಗೆ ಅಲ್ಲಿ ಏನ್ ಕಾಣಿಸ್ತೋ ಏನೋ ಆ ಜಾಂಬಿ ಓಡುತ್ತಾ ಬರುವವರೆಗೂ ಅಲ್ಲೇನೆ ನಿಂತಿರುತ್ತಾನೆ. ಆ ಜಾಂಬಿ ಹತ್ತಿರಕ್ಕೆ ಬರುತ್ತಿದ್ದಂತೆ ಅವನು ಪಕ್ಕಕ್ಕೆ ಹೋಗುತ್ತಿದ್ದಂತೆ ಅದು ಒಂದು ಟ್ರಾಪ್ನ ಒಳಗೆ ಸಿಕ್ಕಿಕೊಳ್ಳುತ್ತೆ. ಇನ್ನು ಅವನು ತಕ್ಷಣವೇ ಅವನ ಕಾರ್ನ ಬಳಿ ಬಂದರೆ ಅಲ್ಲೇನೆ ಅವನ ಹೆಂಡತಿ ಕಾಣಿಸುವುದರಿಂದ ಓ ಪರವಾಗಿಲ್ಲ ಹೆಂಗೋ ಸರ್ವೈವ್ ಆಗಿದ್ದೀಯಾ ಎಂದರೆ ಅವಳು ಒಂದೇ ಬಾರಿ ಅಟ್ಯಾಕ್ ಮಾಡುವುದರಿಂದ ಆಗಲೇನೆ ನಮ್ಮ ಹೀರೋಗೆ ಅರ್ಥವಾಗುತ್ತೆ ಅವಳು ಕೂಡ ಜಾಂಬಿಯಾಗಿ ಬದಲಾಗಿದ್ದಾಳೆ ಎಂದು. ಹಾಗಂತ ಹೇಳಿ ಅವಳನ್ನು ಅಲ್ಲೇನೆ ಬಿಟ್ಟು ಹೋಗೋಕೆ ಆಗಲ್ಲ ಅಲ್ವಾ. ಆದ್ದರಿಂದ ಅವಳನ್ನು ಕಾರಿನಲ್ಲಿ ಕಟ್ಟಿ ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂದುಕೊಂಡರೆ ಆ ಸೌಂಡನ್ನು ಕೇಳಿ ಉಳಿದ 2 ಜಾಂಬಿಗಳು ಕೂಡ ಓಡುತ್ತಾ ಬಂದು ಅದರಲ್ಲಿ ಒಂದು ನಮ್ಮ ಹೀರೋನ ಕಾರನ್ನು ಹತ್ತುತ್ತೆ. ಆದರೆ ನಮ್ಮ ಹೀರೋ ಒಂದು ಕ್ರಾಸನ್ನು ಮಾಡುತ್ತಿದ್ದಂತೆ ಅದು ಕೆಳಗೇನೆ ಬಿದ್ದು ಹೋಗುತ್ತೆ. ಇನ್ನು ಅಲ್ಲಿಂದ ಸ್ವಲ್ಪ ದೂರ ಸ್ಪೀಡಾಗಿ ಬಂದ ಮೇಲೆ ಹಿಂದಕ್ಕೆ ತಿರುಗಿ ನೋಡಿದಾಗಲೇ ಗೊತ್ತಾಗುತ್ತೆ ಅವನ ಹೆಂಡತಿ ನಿಧಾನವಾಗಿ ಜಾಂಬಿಯಾಗಿ ಬದಲಾಗುತ್ತಿರುತ್ತಾಳೆ. ಇನ್ನು ತಕ್ಷಣವೇ ಕಾರನ್ನು ನಿಲ್ಲಿಸಿ ವಾಕಿ ಟಾಕಿಯನ್ನು ತೆಗೆದುಕೊಂಡು ಹೊರಗೆ ಬಂದು ಯಾರು ಕೇಳಿಸ್ಕೊತಾದಿರೋ ಇಲ್ವಾ ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಸಿಚುವೇಶನ್ ಮಾತ್ರ ತುಂಬಾನೇ ದಾರುಣವಾಗಿದೆ. ಆ ವೈರಸ್ ಏನೋ ತುಂಬಾನೇ ಸ್ಪೀಡ್ ಆಗಿ ಜನಗಳಿಗೆ ಸ್ಪ್ರೆಡ್ ಆಗಿ ಎಲ್ಲರೂ ಕೂಡ ಜಾಂಬಿಯಾಗಿ ಬದಲಾಗುತ್ತಿದ್ದಾರೆ. ಹಾಗೇನೆ ನನ್ನ ಹೆಂಡತಿಯು ಕೂಡ ಜಾಂಬಿಯಾಗಿ ಬದಲಾಗಿದ್ದಾಳೆ. ಆದರೆ ನನ್ನ ಅದೃಷ್ಟಕ್ಕೆ ನನಗೆ ಏನು ಕೂಡ ಆಗಿಲ್ಲ. ಆದರೆ ಚಿಕ್ಕ ಚಿಕ್ಕ ಗಾಯಗಳಾಗಿದ್ದಾವೆ. ಆದ್ದರಿಂದ ಎಮರ್ಜೆನ್ಸಿ ಹೆಲ್ಪ್ ಬೇಕು ಎಂದು ಕೇಳುತ್ತಿದ್ದರೆ ಇದೆಲ್ಲವನ್ನು ಕೂಡ ಆ ಕೊಲಿಗಿದ್ದಾನೆ ಅಲ್ವಾ ಅವನು ಕೇಳಿಸಿಕೊಳ್ತಿರುತ್ತಾನೆ. ಆಗ ಅವನೇನು ಸಾರ್ ನೀವು ಹೇಳ್ತಾ ಇರೋದು ನನಗೆ ಕ್ಲಿಯರ್ ಆಗಿ ಕೇಳಿಸುತ್ತಿದೆ, ಜಸ್ಟ್ ಎಲ್ಲಿಗೆ ಬರಬೇಕು ಎಂದು ಹೇಳಿ ನಾನು ಅಲ್ಲಿಗೆ ಬರುತ್ತೀನಿ ಎಂದು ಅವನು ಎಷ್ಟೇ ಬಾರಿ ಹೇಳಿದರೂ ಕೂಡ ಅದು ನಮ್ಮ ಹೀರೋಗೆ ಕೇಳಿಸುವುದಿಲ್ಲ. ನಮ್ಮ ಹೀರೋ ಮಾತನಾಡುತ್ತಿರುವುದು ಅವನಿಗೆ ಕೇಳಿಸುತ್ತಿದೆ, ಆದರೆ ಅವನು ಮಾತನಾಡುತ್ತಿರುವುದು ನಮ್ಮ ಹೀರೋಗೆ ಕೇಳಿಸುತ್ತಿಲ್ಲ. ಆದರೆ ನಮ್ಮ ಹೀರೋಗೆ ಅರ್ಥವಾಗುತ್ತೆ ಆ ಕಡೆ ಯಾರೋ ಇದನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಎಂದು. ಆದ್ದರಿಂದ ಅವನು ಉಲ್ಫ್ ಫಾಸ್ಟ್ ಟವರ್ನ ಬಳಿ ಬನ್ನಿ, ನಾನು ಅಲ್ಲಿಗೆ ಹೋಗುತ್ತಿದ್ದೀನಿ ಎಂದರೆ ಅಯ್ಯೋ ಸರ್ ಅಲ್ಲಿಗೆ ಮಾತ್ರ ಹೋಗಬೇಡಿ, ಅಲ್ಲಿಗೆ ಹೋಗುವುದಕ್ಕೆ ದಾರಿ ಕೂಡ ಸರಿಯಾಗಿಲ್ಲ, ಆದರೂ ಹೋದರೆ ಅದು ವೇಸ್ಟೇನೆ ಎಂದು ಹೇಳುತ್ತಿದ್ದರೆ ಅದು ಮಾತ್ರ ನಮ್ಮ ಹೀರೋಗೆ ಕೇಳಿಸುವುದಿಲ್ಲ. ಆ ನಂತರ ಹೀರೋ ವಾಕಿಟಾಕಿಯನ್ನು ಆಫ್ ಮಾಡಿ ಕಾರನ್ನು ತೆಗೆದುಕೊಂಡು ಆ ಕಡೆ ಹೋಗುತ್ತಿದ್ದರೆ ಹೋಗುವ ದಾರಿಯಲ್ಲಿ ಆ ಕಡೆ ಹೋಗಬಾರದು ಎಂದು ಕ್ಲೋಸ್ ಮಾಡಿರುತ್ತಾರೆ. ಆದರೂ ಕೂಡ ನಮ್ಮ ಹೀರೋ ಅದರ ಲಾಕನ್ನು ಹೊಡೆದು ಆ ಗೇಟನ್ನು ತೆಗೆದು ಅಲ್ಲಿಂದ ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ದಾರಿ ಮಧ್ಯದಲ್ಲಿ ಒಂದು ಇಟಾಚಿಯನ್ನು ನಿಲ್ಲಿಸಿರುತ್ತಾರೆ. ಅಲ್ಲಿಯ ವರ್ಕರ್ಗಳೇನೋ ಜಾಂಬಿ ಆಗಿ ಆ ಕಡೆ ಈ ಕಡೆ ತಿರುಗುತ್ತಿದ್ದರೆ ನಮ್ಮ ಹೀರೋ ಅವನ ಸ್ಕಿಲ್ ಅನ್ನು ಯೂಸ್ ಮಾಡಿಕೊಂಡು ಹೇಗೋ ಇಟಾಚಿಯನ್ನು ಕ್ರಾಸ್ ಮಾಡುತ್ತಾನೆ. ಅದನ್ನು ನೋಡಿ ಜಾಂಬಿಗಳು ಓಡುತ್ತಾ ಬರುತ್ತಿದ್ದರೆ ನಮ್ಮ ಹೀರೋ ಅಲ್ಲಿಂದ ಸ್ಪೀಡ್ ಆಗಿ ಡ್ರೈವ್ ಮಾಡಿಕೊಂಡು
ಆ ಟವರ್ನ ಬಳಿ ಬಂದು ಹೀರೋಯಿನ್ ಅನ್ನು ಕಾರಿನ ಒಳಗೇನೆ ಬಿಟ್ಟು ಅವನು ಹೊರಗೆ ಇಳಿಯುತ್ತಾನೆ. ಅಲ್ಲೇ ಒಂದು ಕಾರ್ ನಿಂತಿರುತ್ತೆ. ಮೊದಲು ಅದನ್ನು ಚೆಕ್ ಮಾಡಿ ಆನಂತರ ಗನ್ನನ್ನು ತೆಗೆದುಕೊಂಡು ನಿಧಾನವಾಗಿ ಮೇಲೆ ಹತ್ತಿ ಹೋಗಿದ್ರೆ ಅಲ್ಲಿ ಕೆಲಸ ಮಾಡುತ್ತಿದ್ದ ಆ ವರ್ಕರ್ ಕೂಡ ಜಾಂಬಿ ಆಗಿರುತ್ತಾನೆ. ಅವನು ತಕ್ಷಣವೇ ಗನ್ನನ್ನು ತೆಗೆದುಕೊಂಡು ನಮ್ಮ ಹೀರೋಗೆ ಶೂಟ್ ಮಾಡುವುದಕ್ಕೆ ಬರುತ್ತಿದ್ದರೆ ನಮ್ಮ ಹೀರೋ ಅವನ ಗನ್ನನ್ನೇ ಕಿತ್ತುಕೊಂಡು ಅವನಿಗೆ ಶೂಟ್ ಮಾಡಿ ಅಲ್ಲಿಂದ ಕೆಳಗೆ ತಳ್ಳುವುದರಿಂದ ಅವನು ಅಷ್ಟೊಂದು ಹೈಟ್ನಿಂದ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ. ಇಷ್ಟಕ್ಕೂ ನಮ್ಮ ಹೀರೋ ಈ ಟವರ್ನ ಬಳಿ ಬಂದಿರುವುದು ಏಕೆಂದರೆ ಅಲ್ಲಿರುವ ರೇಡಿಯೋವನ್ನು ಹಾಗೂ ವಾಕಿಟಾಕಿಯನ್ನು ಯೂಸ್ ಮಾಡಿ ಎಮರ್ಜೆನ್ಸಿ ಹೆಲ್ಪ್ಗಾಗಿ ಕಾಂಟ್ಯಾಕ್ಟ್ ಮಾಡುವುದಕ್ಕೆ. ಅಲ್ಲಿರುವ ವಾಕಿಟಾಕಿಯನ್ನು ಯೂಸ್ ಮಾಡಿಕೊಂಡು ಎಮರ್ಜೆನ್ಸಿ ಹೆಲ್ಪ್ಗೆ ಕಾಂಟ್ಯಾಕ್ಟ್ ಮಾಡುತ್ತಾನೆ. ಈಗ ಅವನ ಅದೃಷ್ಟಕ್ಕೆ ಕನೆಕ್ಟ್ ಆಗುತ್ತೆ. ಆಗ ಅವನು ಅಲ್ಲಿ ನಡೆಯುತ್ತಿರುವ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ನನ್ನ ಹೆಂಡತಿಯು ಕೂಡ ಇನ್ಫೆಕ್ಟ್ ಆಗಿದ್ದಾಳೆ, ನಾವು ಕರೆಕ್ಟ್ ಆಗಿ ಈ ಟವರ್ನ ಬಳಿ ಇದ್ದೀವಿ, ನಾವು ಎಲ್ಲಿಗೆ ಬರಬೇಕು ಹೇಳಿ ಎಂದು ಅವನು ಕೇಳಿದರೆ ಆಗ ಆ ಕಡೆಯಿಂದ ಅವರೇನೋ, ನೀವು ಎಲ್ಲಿಗೂ ಕೂಡ ಬರಬೇಕಾಗಿಲ್ಲ, ನಮ್ಮ ಟೀಮೇ ಅಲ್ಲಿಗೆ ಬರುತ್ತೆ, ನಾವು ಬರುವವರೆಗೂ ಅಲ್ಲೇನೇ ಇರಿ ಎಂದರೆ ಇಲ್ಲಿ ಸುತ್ತಮುತ್ತಲು ತುಂಬಾನೇ ಜಾಂಬಿಗಳಿದ್ದಾವೆ, ನಾವು ಇಲ್ಲಿ ಸ್ಟೇ ಮಾಡುವುದಕ್ಕೆ ಆಗುವುದಿಲ್ಲ, ನಾವು ಎಲ್ಲಿಗೆ ಬರಬೇಕು ಎಂದು ಹೇಳಿ ಎಂದರೆ ಅದಕ್ಕೆ ಅವರೇನೋ, ನೀವು ಎಲ್ಲಿಗೂ ಕೂಡ ಬರಬೇಕಾಗಿಲ್ಲ, ನೀವು ಅಲ್ಲೇನೇ ಇರಿ ಎಂದು ಹೇಳಿ ವಾಕಿಟಾಕಿಯನ್ನು ಆಫ್ ಮಾಡುತ್ತಾರೆ. ಇನ್ನು ನಮ್ಮ ಹೀರೋಗೆ ಕೋಪ ಬಂದು ಕೆಳಗೆ ಬರುತ್ತಾನೆ. ಕೆಳಗೆ ಬಂದು ನೋಡಿದ ಮೇಲೇನೆ ಗೊತ್ತಾಗುತ್ತೆ ಅವನ ಹೆಂಡತಿ ಕಂಪ್ಲೀಟ್ ಆಗಿ ಜಾಂಬಿಯಾಗಿ ಬದಲಾಗಿದ್ದಾಳೆ ಎಂದು. ಇನ್ನು ಇವರನ್ನು ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅನ್ಕೊಂಡು ಅವನೇನೆ ಕಾರನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಆಗಲೇ ಅವನ ಕೊಲಿಗ್ ಕಾಂಟ್ಯಾಕ್ಟ್ ಆಗುವುದರಿಂದ ಈಗಲೇ ಮೊದಲ ಬಾರಿ ಅವರಿಬ್ಬರು ಕೂಡ ಮಾತನಾಡಿಕೊಳ್ಳುತ್ತಾರೆ. ತಕ್ಷಣವೇ ಹೀರೋ ಅವನ ಸಿಚುವೇಶನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ, ನನ್ನ ವೈಫ್ ಕೂಡ ಇನ್ಫೆಕ್ಟ್ ಆಗಿದ್ದಾಳೆ, ಆದರೆ ನನ್ನ ಅದೃಷ್ಟಕ್ಕೆ ನನಗೆ ಏನು ಕೂಡ ಆಗಿಲ್ಲ, ಚಿಕ್ಕ ಚಿಕ್ಕ ಗಾಯಗಳಾಗಿದ್ದಾವೆ, ಸೊ ಎಲ್ಲಿಗೆ ಬರಬೇಕು ಎಂದು ಕೇಳಿದರೆ ಆಗ ಅವನೇನೋ, ಸರ್ ಫಸ್ಟಿಂದಲೂ ನಿಮ್ಮಿಬ್ಬರನ್ನು ಕೂಡ ನಾನು ಮಾನಿಟರ್ ಮಾಡ್ತಿದ್ದೀನಿ, ನೀವು ಜಸ್ಟ್ ನಿಮ್ಮ ಮನೆಯ ಬಳಿ ಬನ್ನಿ, ಅಲ್ಲಿ ನಿಮಗೆ ಬೇಕಾದ ಟ್ರೀಟ್ಮೆಂಟ್ ಸಿಗುತ್ತೆ ಎನ್ನುವುದರಿಂದ ಹಾಗೆ ನಮ್ಮ ಹೀರೋ ಸಂತೋಷದಿಂದ ಅವನು ಫಾಸ್ಟ್ ಆಗಿ ಡ್ರೈವ್ ಮಾಡಿಕೊಂಡು ಅಲ್ಲಿಗೆ ಬಂದರೆ ಅಲ್ಲಿ ಆಲ್ರೆಡಿ ತುಂಬಾನೇ ವೆಹಿಕಲ್ಗಳು ಇದ್ದಾವೆ. ಸದ್ಯ ಬದಿಕೊಂಡು ಅನ್ಕೊಂಡು ಅವನ ಹೆಂಡತಿಯ ಕೈಯನ್ನು ಕಟ್ಟಿಕೊಂಡು ನಿಧಾನವಾಗಿ ಕರೆದುಕೊಂಡು ಬರುತ್ತಿದ್ದಾರೆ. ಆಗಲೇ ನಮ್ಮ ಹೀರೋಗೆ ಅರ್ಥವಾಗುತ್ತೆ ಬಂದಿರುವ ಆಫೀಸರ್ಗಳೆಲ್ಲರೂ ಕೂಡ ಜಾಂಬಿಯಾಗಿ ಬದಲಾಗಿದ್ದಾರೆ ಎಂದು. ಇನ್ನು ತಕ್ಷಣವೇ ನಮ್ಮ ಹೀರೋ ಗನ್ನನ್ನು ಲೋಡ್ ಮಾಡಿಕೊಂಡು ಹಿಡಿದುಕೊಂಡರೆ, ಸಾರ್ ಮರ್ಯಾದೆಯಿಂದ ಗನ್ನನ್ನು ಕೆಳಗೆ ಇಳಿಸಿ, ಇಲ್ಲಾಂದ್ರೆ ಶೂಟ್ ಮಾಡಬೇಕಾಗುತ್ತೆ ಎನ್ನುತ್ತಾರೆ. ಆದರೂ ಕೂಡ ನಮ್ಮ ಹೀರೋ ಗನ್ನನ್ನು ಹಿಡಿದುಕೊಂಡೇನೆ ಇರುತ್ತಾನೆ. ಆದ್ದರಿಂದ ಆ ಜಾಂಬಿಗಳು ಅವನಿಗೆ ಶೂಟ್ ಮಾಡುತ್ತವೆ. ಅವನು ಕೆಳಗೆ ಬಿದ್ದು ಹೋಗುತ್ತಿರುವಾಗ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ರಿವೀಲ್ ಮಾಡುತ್ತಾರೆ. ನಮ್ಮ ಹೀರೋ ಕೆಳಗೆ ಬಿದ್ದು ಹೋದಾಗ ಅಲ್ಲಿ ಕನ್ನಡಿಯಲ್ಲಿ ಅವನ ಮಗವನ್ನು ನೋಡಿಕೊಳ್ಳುತ್ತಾನೆ. ಅವನ ಮಗ ಮಾತ್ರ ಜಾಂಬಿಯ ರೀತಿ ಕಾಣಿಸುತ್ತೇ ಹೊರತು ಉಳಿದವರೆಲ್ಲರೂ ಕೂಡ ನಾರ್ಮಲ್ ಆಗೇನೆ ಇರುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಒಬ್ಬ ಮೆಂಟಲ್ ಆಗಿ ಹೋಗೋವನೇ. ಇಷ್ಟಕ್ಕೂ ನಮ್ಮ ಹೀರೋ ಈ ರೀತಿ ಏಕೆ ಆಗಿದ್ದಾನೆ ಅಂದರೆ, ನಮ್ಮ ಹೀರೋ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಹುಡುಗಿಯನ್ನು ಸಾಯಿಸಿದ್ದ ಅಲ್ವಾ, ಆ ಹುಡುಗಿ ಹಾಗೇನೆ ಮನೆಗೆ ಬಂದ ಇಬ್ಬರನ್ನು ಕೂಡ ಸಾಯಿಸಿದ್ದ ಅಲ್ವಾ, ಅವರಿಬ್ಬರು, ಆನಂತರ ಅವನ ಫ್ರೆಂಡ್ ಮೈಕಲ್ನ ಫ್ಯಾಮಿಲಿ, ಇನ್ನು ಪೆಟ್ರೋಲ್ ಬಂಕ್ ನಲ್ಲಿ ಒಬ್ಬ, ಆನಂತರ ಟವರ್ ನಲ್ಲಿ ಒಬ್ಬ. ನಿಜಕ್ಕೂ ಅವರು ಯಾರು ಕೂಡ ಜಾಂಬಿ ಅಲ್ಲ, ಇವನೇನೆ ಅವರೆಲ್ಲರೂ ಕೂಡ ಜಾಂಬಿ ಅಂದುಕೊಂಡು ಸಾಯಿಸಿದ್ದಾನೆ. ಹಾಗೇನೆ ಪಾರ್ಕ್ನಲ್ಲಿ ಕಾಣಿಸಿದವರು ಯಾರು ಕೂಡ ಜಾಂಬಿಗಳಲ್ಲ, ಇವೆಲ್ಲವೂ ಕೂಡ ನಮ್ಮ ಹೀರೋನ ಇಲ್ನೆಸ್. ಇಷ್ಟಕ್ಕೂ ನಮ್ಮ ಹೀರೋಗೆ ಏಕೆ ಈ ರೀತಿ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನು ನೋಡಬೇಕು. ಸ್ಟಾರ್ಟಿಂಗ್ ಸೀನಲ್ಲಿ ನಮ್ಮ ಹೀರೋನ ಮಗ ಮನೆಯಲ್ಲಿ ಜಗಳ ಆಡಿಕೊಂಡು ಅಲ್ಲಿಂದ ಓಡಿ ಬರುತ್ತಿರುವಾಗ ನಮ್ಮ ಹೀರೋ ಅವನ ಹಿಂದೆಯೇ ಬಂದು, ಬೆನ್ ಏನಾಯ್ತು ಹೇಳು, ಏನಾದ್ರೂ ಹೇಳಿದ್ರೇನೆ ತಾನೇ ಅದನ್ನು ಸಾಲ್ವ್ ಮಾಡುವುದಕ್ಕೆ ಆಗುತ್ತೆ ಅಂದರೆ ನನ್ನನ್ನು ಬಿಟ್ಟು ಬಿಡಿ ಎಂದು ಅವನು ಅದನ್ನೇ ಹೇಳುತ್ತಿದ್ದರೆ ಆಗ ನಮ್ಮ ಹೀರೋ ಅವನ ಬ್ಯಾಗನ್ನು ಹಿಡಿದು ಎಳೆಯುತ್ತಿರುವಾಗ ಅವನು ಕಾಲ್ ಸ್ಲಿಪ್ ಆಗಿ ಅಲ್ಲಿಂದ ಕೆಳಗೆ ಬಿದ್ದು ಹೋಗುತ್ತಾನೆ. ಇನ್ನು ತಕ್ಷಣವೇ ನಮ್ಮ ಹೀರೋ ಅಲ್ಲಿಂದ ಓಡಿ ಬಂದು ಕೆಳಗೆ ಬಂದು ನೋಡಿದರೆ ಅಲ್ಲಿ ಅವನ ಶರ್ಟು ಹಾಗೇನೆ ಅವನ ಕಾಮಿಕ್ ಬುಕ್ ಮಾತ್ರ ಸಿಗುತ್ತೆ. ಅಲ್ಲಿ ಬೆನ್ ಮಾತ್ರ ಕಾಣಿಸುವುದಿಲ್ಲ. ಆದ್ದರಿಂದ ಬೆನ್ ಎಂದು ಕಿರಿಚುತ್ತಾ ಅಲ್ಲಿಂದ ಹಿಂದಕ್ಕೆ ಹೋಗುತ್ತಾನೆ. ಆದರೆ ಅವನ ಮಗ ಅಲ್ಲೇನೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರೆ ಅವನು ಅದನ್ನು ನೋಡದೆ ಅಲ್ಲಿಂದ ಹೊರಟಿ ಹೋಗಿದ್ದಾನೆ. ಆನಂತರವೇ ಅವನ ಮಗ ಸತ್ತು ಹೋಗಿದ್ದಾನೆ. ಅದು ಗೊತ್ತಿಲ್ಲದೆ ನಮ್ಮ ಹೀರೋ ನನ್ನ ಮಗ ತಪ್ಪಿಸಿಕೊಂಡಿದ್ದಾನೆ, ಎಲ್ಲ ಓಡೋಗಿದ್ದಾನೆ ಅಂದುಕೊಂಡು ಕಾಡು ಪೂರ್ತಿ ಹುಡುಕುತ್ತಿರುತ್ತಾನೆ. ಹಾಗೇನೆ ಇನ್ನೊಂದು ವಿಚಾರ ಏನು ಎಂದರೆ, ಈ ಊರಿನಲ್ಲಿ ಯಾವುದೋ ಒಂದು ವೈರಸ್ ಸ್ಪ್ರೆಡ್ ಆಗುತ್ತಿರುತ್ತೆ. ಅದು ನಾಯಿಗಳಿಂದ ಸ್ಪ್ರೆಡ್ ಆಗುತ್ತಿದೆಯಾ ಇಲ್ಲ ಪಕ್ಷಿಗಳಿಂದ ಸ್ಪ್ರೆಡ್ ಆಗುತ್ತಿದೆಯಾ ಎಂದು ಕೂಡ ಗೊತ್ತಿಲ್ಲ. ಹಾಗೇನೆ ಅವನ ಮಗ ಅಷ್ಟೊಂದು ಹೈಟ್ನಿಂದ ಬಿದ್ದಿದ್ದಕ್ಕೆ, ಅವನು ಕಾಣಿಸದಂತೆ ಆಗಿದ್ದಕ್ಕೆ ಇದೆಲ್ಲವಕ್ಕೂ ಕೂಡ ನಾನೇನೇ ಕಾರಣವೆಂದು ಗಿಲ್ಟ್ನಿಂದ ಅವನು ತುಂಬಾನೇ ಯೋಚನೆ ಮಾಡಿ ಅವನ ತಲೆ ಕೆಟ್ಟೋಗಿರುತ್ತೆ. ಆದ್ದರಿಂದ ಅವನ ಕಣ್ಣಿಗೆ ಕಾಣಿಸಿದವರೆಲ್ಲರೂ ಕೂಡ ಜಾಂಬಿಗಳ ರೀತಿ ಕಾಣಿಸುತ್ತಿದ್ದರು. ಆದ್ದರಿಂದ ಅವನು ಕಾಣಿಸಿದವರೆಲ್ಲರನ್ನು ಕೂಡ ಸಾಯಿಸುತ್ತಾ ಬಂದಿದ್ದಾನೆ. ಆದರೆ ನಿಜಕ್ಕೂ ಅವನು ಸಾಯಿಸಿದವರಲ್ಲಿ ಯಾರೊಬ್ಬರು ಕೂಡ ಜಾಂಬಿಗಳಲ್ಲ. ಆದರೆ ಈಗಲೂ ಕೂಡ ನಮ್ಮ ಹೀರೋಗೆ ಅವರೆಲ್ಲರೂ ಕೂಡ ಜಾಂಬಿಗಳ ರೀತಿಯೇ ಕಾಣಿಸುತ್ತಿದ್ದಾರೆ. ಆದರೆ ಅವರಿಗೆ ಮಾತ್ರ ಕೈಯಲ್ಲಿ ಗನ್ನನ್ನು ಹಿಡಿದುಕೊಂಡಿರುವ ಒಬ್ಬ ಹುಚ್ಚನ ರೀತಿ ಕಾಣಿಸುತ್ತಿದ್ದಾನೆ.
ಆಗ ಅವರು ನೀಲ್ ಸುಮ್ಮನೆ ಗನ್ನನ್ನು ಕೆಳಗೆ ಹಾಕು, ನಿನ್ನ ಒಳ್ಳೆಯದಕ್ಕೋಸ್ಕರನೇ ಹೇಳುತ್ತಿದ್ದೀವಿ ಎಂದರೆ ಹೀರೋಯಿನ್ ಕೂಡ ರೀ ಸುಮ್ಮನೆ ಗನ್ನನ್ನು ಕೆಳಗೆ ಹಾಕಿ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳುತ್ತಿದ್ದೀವಿ ಎಂದರೆ ಆದರೆ ನಮ್ಮ ಹೀರೋಗೆ ಹುಚ್ಚೇನೋ ತುಂಬಾನೇ ಹೆಚ್ಚಾಗುತ್ತಿದೆ. ಮೊದಲು ನಮ್ಮ ಹೀರೋಯಿನ್ ಅನ್ನು ಸಾಯಿಸಿ ಅವರಿಂದ ಕಾಪಾಡೋಣ ಎಂದುಕೊಂಡು ಅವಳನ್ನು ಶೂಟ್ ಮಾಡುವುದಕ್ಕೆ ಹೋದಾಗ ತಕ್ಷಣವೇ ಅವರೆಲ್ಲರೂ ಕೂಡ ನಮ್ಮ ಹೀರೋವನ್ನು ಶೂಟ್ ಮಾಡಿ ಕೆಳಗೆ ಬೀಳಿಸುತ್ತಾರೆ. ಇನ್ನು ನಮ್ಮ ಹೀರೋ ಸತ್ತು ಹೋಗುತ್ತಿರುವುದನ್ನು ತೋರಿಸಿ ಕ್ಯಾಮರಾವನ್ನು ಝೂಮ್ ಔಟ್ ಮಾಡಿ ತೋರಿಸುತ್ತಾರೆ. ಅಲ್ಲಿ ಒಂದು ಹದ್ದು ಕುಳಿತಿರುತ್ತೆ. ಅದು ಈ ಕಡೆ ತಿರುಗುತ್ತಿದ್ದಂತೆ ಅದನ್ನು ನೋಡಿದರೇನೆ ಗೊತ್ತಾಗುತ್ತೆ ಅದು ಒಂದು ಜಾಂಬಿ ಎಂದು. ಈ ಸೀನನ್ನು ತೋರಿಸುತ್ತಾ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.